ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದು ಅಂದರೆ ತೂಕ ಕಡಿಮೆ ಮಾಡ್ಕೊಳ್ಳೋದಂಥೇಳಿ ಇಲ್ಲಿ ನಾನು ಈ ಬೌಲಲ್ಲಿ ನೋಡ್ರಿ ಒಂದು ಬೌಲ್ನಷ್ಟು ನಾನು ಇಲ್ಲಿ ಸಣ್ಣದು ಹೆಚ್ಚಿರುವಂತಹ ಕ್ಯಾಬೇಜು ಈ ಥರ ಹೆಚ್ಕೊಂಡು ಇಟ್ಕೊಂಡಿದ್ದೇನೆ. ಇದೇ ಮುಕ್ಕಾಲು ಬೌಲಲ್ಲಿ ಕಾಯಿ ತುರಿಯನ್ನು ತೊಗೊಂಡಿದ್ದೇನೆ ರೀ. ಅದಕ್ಕಿಂತ 1/4 ಕಪ್ನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೇನೆ. ಅನ್ನ ಮಾಡಿಟ್ಟಿದ್ದು ಅಕ್ಕಿ ಅನ್ಪಾಲಿಶ್ ಇದ್ದರೆ ಅನ್ಪಾಲಿಶ್ ಯೂಸ್ ಮಾಡ್ಬೋದು ರೀ. ಇದು ರಾರಾ ರೈಸ್ ಇದ್ದರೆ ಜೀರಾ ರೈಸು ಯಾವ್ದು ರೈಸ್ ಇದ್ರೂ ಈಗ ಡಯಟ್ ಮಾಡೋರಿಗೆ ಸ್ವಲ್ಪ ಫೈಬರ್ ಕಂಟೆಂಟು ಮತ್ತು ವಿಟಮಿನ್ಸ್ ಇರೋಂಥದ್ದು ಬೇಕು ನೋಡ್ರಿ. ಹಾಗಾಗಿ ನಾನು ಇದು ಕ್ಯಾಬೇಜನ್ನು ತೊಗೊಂಡ್ರೆ ವಿಟಮಿನ್ ಸಿ ತುಂಬ ಇರುತ್ತೆ. ಡಯಟ್ ಮಾಡಿದ್ರೆ ಸುಸ್ತಾಗುತ್ತೆ, ಕೆಲವೊಂದು ಸರ್ತಿ ಊಟ ಕಮ್ಮಿ ಮಾಡ್ತಾರೆ. ಇದು ನೀವು ಹೊಟ್ಟೆ ತುಂಬಾ ಊಟ ಮಾಡ್ಬೋದು. ನಿಮಗೇನಿಲ್ಲ ಅಂದರೆ ಒಂದು ತಿಂಗಳಲ್ಲಿ ಏನೇನಿಲ್ಲ ಅಂತಂದರೆ ಮಿನಿಮಮ್ ಒಂದು 3 to 4 kg ಕಡಿಮೆ ಮಾಡ್ಬೋದು. ಒಂದು ಟೈಮು ಇದು ಯೂಸ್ ಮಾಡಬೇಕು. ಮಧ್ಯಾಹ್ನರೇ ಮಾಡಿರಿ, ಸಾಯಂಕಾಲರೇ ಮಾಡಿ. ಸಾಯಂಕಾಲ ಮಾಡಿದ್ರೆ ಒಳ್ಳೆಯದು, ವೆಜಿಟೇಬಲ್ಸ್ ಇರ್ತದೆ, ಒಂದು ಸ್ವಲ್ಪ ಬೇಗನೆ ಜೀರ್ಣ ಆಗುತ್ತೆ. ಒಟ್ಟು ನಿಮಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೆ ಆ ಟೈಮ್ನಲ್ಲಿ ಮಾಡಿರಿ, ತುಂಬ ಹೆಲ್ಪ್ ಆಗುತ್ತೆ. ಮತ್ತು ತೂಕ ಕಡಿಮೆ ಮಾಡ್ಕೋಬೇಕಂತೇಳಿ ತೂಕ ಆಗಿಬಿಡುತ್ತೆ ಜಾಸ್ತಿ, ಏನೋ ಊಟ ಮಾಡಿ ಎಂಥದ್ದು ಆಗುತ್ತೆ. ಆದರೆ ಕಡಿಮೆ ಮಾಡ್ಕೋಬೇಕಾದ್ರೆ ಕಷ್ಟ ಇದೆ, ಜಾಸ್ತಿ ಮಾಡ್ಕೋಬೇಕಾದ್ರೆ ಕಡಿಮೆ ಆಗಲ್ಲ. ಹಂಗಾಗಿ ಇದು ಒಂದು ಟ್ರಿಕ್ಕನ್ನು ಯೂಸ್ ಮಾಡಿದ್ರೆ ಸ್ವಲ್ಪ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ನಾವು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇವೆ ರೀ. ಇವಾಗ ನಾವು ಒಂದು ಬಾಣಲೆಯನ್ನು ಇಟ್ಕೊಳ್ಳೋಣ. ಇವಾಗ ನಾ ಇಲ್ಲೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ಆಯಿಲು ತುಂಬ ಕಡಿಮೆ ಯೂಸ್ ಮಾಡಿರಿ, ಅಂದರೆ 1 ಟೇಬಲ್ ಸ್ಪೂನು ಆದರೆ ಸಾಕು. ಇಷ್ಟೇ ಆಯಿಲ್ ಸಾಕ್ರಿ, ಯಾಕಂದರೆ ಆಯಿಲ್ನು ಜಾಸ್ತಿ ತಿನ್ನಬಾರ್ದು. ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ, ಬೇಕಿದ್ರೆ ನೀವು ತುಪ್ಪನ ಹಾಕ್ಕೋಬೋದು, ಬಟರ್ನ ಹಾಕ್ಕೋಬೋದು, ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲ ನೋಡ್ಬೋದು ರೀ, ನಾನಿಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೇನೆ. ಇವಾಗ ಸ್ವಲ್ಪನೇ ನೋಡಿರಿ ಬಿಸಿಯಾಗಿದೆ, ಸ್ವಲ್ಪನೇ ಸಾಸಿವೆಯನ್ನು ಸೇರಿಸ್ಕೊತಾ ಇದ್ದೀನಿ ರೀ. ಇವಾಗ ನಮ್ಮದು ಸಾಸಿವೆ ಸಿಡಿತಾ ಇದೆ ರೀ. ಇಲ್ಲಿ 1/2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಂಡಿದ್ದೀನಿ ರೀ. ಇದು ಸ್ವಲ್ಪ ಫ್ಲೇವರ್ನು ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಮಾಡ್ಕೊಳ್ಳೋಣ. ನಮ್ಮದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ರೀ. ಇಲ್ಲಿ ನಾನು ಸ್ವಲ್ಪ 1 ಇಂಚಿನಷ್ಟು ಶುಂಠಿಯನ್ನು ಪೀಸ್ಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಮತ್ತು ಒಂದು 5 ಎಸಳು ಬೆಳ್ಳುಳ್ಳಿಯನ್ನು ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇವನು ಸ್ವಲ್ಪ ಬಾಡಿಸೋಣ ರೀ. ಇದು ನಾವು ಡಯಟ್ ಮಾಡ್ತೀವಿ ಅಂತ ಅನ್ನಿಸೋದಿಲ್ಲ. ಇದು ಇಷ್ಟೇ ನೀವು ಕ್ವಾಂಟಿಟಿಯಲ್ಲಿ ನಿಮಗೆ ಎಷ್ಟು ಬೇಕಷ್ಟು ಮಾಡ್ಕೋಬೋದು ರೀ. ಅಂದರೆ ಸ್ವಲ್ಪ ನಾವು ತೆಂಗಿನಕಾಯಿ ತೊಗೊತೀವಿ, ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು, ಚೂರು ಹಾಕ್ಕೋಬೋದು. ಅಲ್ಲ ವಿಟಮಿನ್ಸ್ ಎಲ್ಲ ಒಳ್ಳೆಯದು ಆರೋಗ್ಯಕ್ಕಂತ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನೋಡಿರಿ ನಾನು ಒಂದು ಹಸಿಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಇವಾಗ ಹಸಿಮೆಣಸಿನ್ಕಾಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ. ಇದಕ್ಕೆ ಇವಾಗ ನೋಡಿರಿ ನಾನು ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ರೀ. ಇವಾಗ ನಮ್ಮದು ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ ರೀ. ಇವಾಗ ನೋಡಿರಿ ನಾವು ಕೆಲವೊಂದು ಸ್ವಲ್ಪ ಪದಾರ್ಥಗಳು, ಒಂದು ಅರ್ಧ ಟೀ ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಪುಡಿ ಹಾಕೋತಾ ಇದ್ದೀನಿ ರೀ. ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಅರಿಶಿನವನ್ನು ಒಂದು 1/4 ಚಮಚದಷ್ಟು ಹಾಕ್ಕೊಂಡು ಸ್ವಲ್ಪನೇ ಇದನ್ನು 1 ನಿಮಿಷಗಳ ಕಾಲ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ ರೀ. ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗಾಗಿ ಇದು ಚೆನ್ನಾಗಿ ಒಳ್ಳೆ ಫ್ಲೇವರ್ ಬಂದಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನಾವು ಉಪ್ಪು ಹಾಕಿದ್ಮೇಲೆ ಸ್ವಲ್ಪನೇ ಇದನ್ನು ಬಾಡಿಸ್ಕೊಂಡು ನೋಡಿರಿ. ಇಲ್ಲಿ ಒಂದು 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕೋತಾ ಇದ್ದೇನೆ. ಇದು ಕಾಳು ಮೆಣಸಿನ ಪುಡಿ ನಮಗೆ ಹೆಲ್ಪ್ ಆಗುತ್ತೆ, ವೇಟಲ್ಲಿ ಸಹಾಯ ಆಗುತ್ತೆ ರೀ. ಇವಾಗ ನಾವು ಬಾಡಿಸ್ಕೊಂಡಾಗಿದೆ ರೀ. ನಾವು ನಮ್ಮದು ಫಸ್ಟಿಗೆ ಕ್ಯಾಬೇಜನ್ನು ಹಾಕ್ಕೊಳ್ಳೋಣ. ಇವಾಗ ನಾವು ಇದನ್ನು ಸ್ವಲ್ಪನೇ 1-2 ನಿಮಿಷಗಳ ಕಾಲ ಇದನ್ನು ಈ ಥರನೇ ಬಾಡಿಸ್ಕೊಂಡ್ರೆ ಸ್ವಲ್ಪ ಕ್ಯಾಬೇಜಲ್ಲಿ ನೀರಿನ ಅಂಶ ಇರುತ್ತೆ ನೋಡಿರಿ, ಅದು ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಇವಾಗ ಇದನ್ನು ನಾವು ಚೆನ್ನಾಗಿ 1 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಂಡಿದ್ದೇವೆ ರೀ. ಇದನ್ನು ಸ್ವಲ್ಪನೇ ನೀರು ಬಿಡ್ತಾ ಇದೆ ನಮ್ಮದು ಕ್ಯಾಬೇಜ್ ನೋಡ್ಬೋದು. ಇವಾಗ ಇದಕ್ಕೆ ನೋಡಿರಿ ಒಂದು 4 ಟೀ ಸ್ಪೂನಷ್ಟು ನೀರನ್ನು ಹಾಕ್ತಾಯಿದ್ದೇನೆ. ಅಂದರೆ ಸ್ವಲ್ಪ ನಮಗೆ ಕ್ಯಾಬೇಜು ಸ್ವಲ್ಪ ಬೇಯಬೇಕಾಗುತ್ತೆ ರೀ. ಇವಾಗ ನಾವು ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು 3 ನಿಮಿಷಗಳ ಕಾಲ ಬೇಯಿಸೋಣ ರೀ, ಸ್ಲೋ ಫ್ಲೇಮ್ನಲ್ಲಿಟ್ಟು. ಇವಾಗ ನಮ್ಮದು 3 ನಿಮಿಷಗಳ ಕಾಲ ಆಗಿದೆ ರೀ. ನೋಡ್ಬೋದು ನಮ್ಮದು ನೀರೆಲ್ಲ ಹೋಗಿದೆ. ಇವಾಗ ಈ ಟೈಮ್ನಲ್ಲಿ ನೋಡಿರಿ ಒಂದು ಅರ್ಧದಷ್ಟು ಲೆಮನನ್ನು ಹಿಂಡ್ಕೊತಾ ಇದ್ದೀನಿ ರೀ. ಅಂದರೆ ಇದು ಸ್ವಲ್ಪ ಹಿಂಡ್ಕೊಡ್ರಿ, ಇಷ್ಟ ಇಲ್ಲ ಅಂತಂದ್ರೂ ಒಳ್ಳೆಯದು. ಇವಾಗ ಲೆಮನ್ ಹಿಂಡ್ಕೊಂಡ್ಮೇಲೆ ನೋಡಿರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನಾವು ಇಟ್ಕೊಂಡಿರುವಂತಹ
ಆ ರೈಸನ್ನು ಹಾಕೊಳ್ಳೋಣ್ರಿ. ರೈಸು ತುಂಬ ಕಡಿಮೆ ಇರಬೇಕು. ಇವಾಗ ರೈಸನ್ನು ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಇವಾಗ ನಮ್ಮದು ರೈಸ್ ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ರೀ. ನಾವು ಇದಕ್ಕೆ ನೋಡಿರಿ ಇವಾಗ ನಾವು ಇಟ್ಕೊಂಡಿದ್ದೆ ನೋಡಿರಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ. ಇದು ಒಳ್ಳೆಯ ಒಂದು ವಿಟಮಿನ್ಸ್ ಇರೋದು ರೀ, ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಮ್ಮದು ಇದು ಎಲ್ಲ ಮಿಕ್ಸ್ ಆಗಿದೆ ರೀ, ಬಿಸಿ ಆಗಿದೆ. ಇವಾಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕಿದ್ರೆ ಆಯಿತು. ಇವಾಗ ಇದನ್ನು ಹಾಕ್ಕೊಂಡು ಇವಾಗ ನಮ್ಮದು ರೆಡಿ ಆಗಿದೆ ರೀ. ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೇನೆ. ಇವಾಗ ನೋಡ್ಬೋದು ರೀ ನಮ್ಮದು ರೆಡಿ ಆಗಿದೆ. ನಾನು ಇದು ಅನ್ಪಾಲಿಶ್ಡ್ ರೈಸ್ ಸಿಕ್ಕಿಲ್ಲ ಅಂಥೇಳಿ ನಾನು ಇದೇ ಮಾಮೂಲಿ ರೈಸಲ್ಲೇ ಇದು ಮಾಡೀನಿ. ಇದು ಅನ್ಪಾಲಿಶಲ್ಲಿ ಮಾಡಿದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಒಂದು ಸರ್ತಿ ಮಾಡಿ ನೋಡಿ, ಒಂದು ಸ್ವಲ್ಪ ದಿವಸ ಮಾಡಿರಿ, ಒಂದು ವಾರ 10 ದಿವಸ ಮಾಡಿದ್ರೆ ನಿಮಗೆ ಇದು ರಿಸಲ್ಟ್ ಗೊತ್ತಾಗುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.